ನಮಸ್ಕಾರ ವೀಕ್ಷಕರೇ, ಕನ್ನಡ ಆಶ್ರಮ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಮಸ್ಕಾರ ಗುರುಗಳೇ. ವೀಕ್ಷಕರೇ, ಇವತ್ತು ಯಾವ ವಿಚಾರ ಮಾತಾಡ್ತಾ ಇದ್ದೀವಿ ಅಂದರೆ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಇದೇ ತಿಂಗಳು 27-28ನೇ ತಾರೀಕು ಪ್ರಶ್ನಾಶಾಸ್ತ್ರ. ಗುರುಗಳೇ ನಮಸ್ಕಾರ. ಗುರುಗಳೇ, ಈಗ ಪ್ರಶ್ನಾಶಾಸ್ತ್ರ ಲಾಸ್ಟ್ ಬ್ಯಾಚಲ್ಲಿ ತುಂಬ ಬ್ಯಾಚ್ಗಳಾಗೋಗಿದೆ. ಲಾಸ್ಟ್ ಬ್ಯಾಚಲ್ಲಿ ನೀವು ಪ್ರಶ್ನಾಶಾಸ್ತ್ರ ಮತ್ತು ತಾಂತ್ರಿಕ ಶಾಸ್ತ್ರದ ಬಗ್ಗೆ ತರಗತಿಗಳನ್ನ ಮಾಡಿದ್ರಿ. ಈ ಸಲದ ತರಗತಿ ಹೇಗಿರುತ್ತೆ, ಅದರಲ್ಲಿ ಏನೇನು ವಿಚಾರಗಳಿದೆ ಗುರುಗಳೇ? ಖಂಡಿತ ನೋಡಿ, ಇವಾಗ ಎಷ್ಟೋ ಜನ ನಾವು ಅದನ್ನು ಹೇಳ್ಕೊಡ್ತೀವಿ ಇದನ್ನು ಹೇಳ್ಕೊಡ್ತೀವಿ ಅನ್ನೋದು, ಯಾವುದು ಹೇಳ್ಕೊಡ್ದೇನೆ ಒಂದಷ್ಟು ಏನೋ ಒಂದು ಗಿಮ್ಮಿಕ್ ಮಾಡಿ ಬಿಟ್ಬಿಡೋದು, ಈ ಥರದ್ದೆಲ್ಲ ನಡೀತಾ ಇದೆ. ಇದರಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಈ ಒಂದು ಕ್ಲಾಸ್ ಯಾವುದು ಅಂದರೆ ಪ್ರಶ್ನಾಶಾಸ್ತ್ರ ಕ್ಲಾಸು. ಪ್ರಶ್ನಾಶಾಸ್ತ್ರ ಅಂತ ಹೇಳಿದ್ರೆ ಕವಡೆಶಾಸ್ತ್ರ, ತಾಂಡೂಲಶಾಸ್ತ್ರ, ತಾಂಬೂಲಶಾಸ್ತ್ರ, ಪ್ರಶ್ನಕುಂಡಲಿ ಇವೆಲ್ಲ ಸೇರಿದ್ರೆ ಪ್ರಶ್ನಾಶಾಸ್ತ್ರ ಅಂಥೇಳಿ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನಾನು ಈ ಸಲ ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ಕವಡೆಯನ್ನು ಇಟ್ಕೊಂಡು ಯಾವ ಥರ ನಾವು ಅದನ್ನು ಬಳಸ್ಕೋಬೇಕು, ಕವಡೆಯಿಂದ ನಾವು ಏನೇನು ಅದರಿಂದ ಏನೇನು ಕಲಿತೀವಿ, ಮತ್ತು ಅದು ಯಾವ ಥರ ನಾವು ಅದನ್ನು ಬಳಸ್ಕೊಂಡು ಪ್ರಶ್ನೆಯನ್ನು ನಾವು ನೋಡಿಕೊಂಡು ಅದಕ್ಕೆ ಉತ್ತರವನ್ನು ನೋಡ್ಕೊಳ್ಳುವಂಥದ್ದು. ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಜ್ಞಾನ. ಈ ಥರದೊಂದು ಕ್ಲಾಸನ್ನು ಈ ಸಲ ನಾನು ಪ್ರಾರಂಭ ಮಾಡಬೇಕು ಅಂಥೇಳಿ ಆ ದೇವಿ ಸಂಕಲ್ಪ ಆಗಿರೋದು. ಇಷ್ಟು ಸುಮಾರು ಒಂದು 48-49 ಬ್ಯಾಚ್ ಆಗಿದೆ. ಅದೇ ಥರ ಈ ಸಲ ಬರೋವಂಥ ಒಂದು ಬ್ಯಾಚಲ್ಲೂ ಕೂಡ ಇದನ್ನೆಲ್ಲ ಹೇಳ್ಕೊಡ್ಬೇಕು ಅಂತಕ್ಕಂಥದ್ದಿದೆ. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಈ ಕವಡೆಶಾಸ್ತ್ರದ ಜೊತೆಗೆ ತಾಂತ್ರಿಕ ವಿದ್ಯೆ ಅಂದ ತಕ್ಷಣ ಎದುರ್ಕೊಂಡ್ಬಿಡ್ತಾರೆ. ತಾಂತ್ರಿಕ ವಿದ್ಯೆ ಅಂದರೆ ಏನಿಲ್ಲ, ನಿಮಗೆ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಹೇಗೆ, ಅನುಕೂಲ ಮಾಡ್ಕೊಳ್ಳೋದು ಹೇಗೆ, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಳೋದು ಹೇಗೆ, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳು ಯಾವ ಥರ ನಾವು ಮಾಡ್ಕೋಬೇಕು, ನಾವೇ ಮಾಡ್ಕೋಬೇಕು ಅಥವಾ ಬೇರೆಯವ್ರಿಗೆ ನಾವು ಮಾಡಬೇಕು, ಆ ವಿಚಾರ. ಮತ್ತು ಯಂತ್ರಶಾಸ್ತ್ರ, ಬಹಳ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ಯಂತ್ರ. ಆ ಯಂತ್ರದ ಒಂದು ವಿಚಾರವನ್ನು ಕೂಡ ಈ ಒಂದು ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಅತಿ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ, ಸಿದ್ಧಿಗಳನ್ನ ಕೊಡುವಂಥದ್ದು. ಒಂದು 3-4 ನಮ್ಗೆ ಯಾವುದಾಗಿರುತ್ತೋ ಅದನ್ನೇ ಕೊಡಬೇಕಾಗತ್ತೆ. ಆ ಥರದ್ದು ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ, ದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿದ್ಧಿಯನ್ನು ಕೊಟ್ಟು ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅದರ ಮುಖಾಂತರ ಒಂದು ಅನುಕೂಲ ಮಾಡ್ಕೊಳ್ಳೋಕ್ಕೆ ಮತ್ತು ಅವರ ಜೀವನದಲ್ಲಿ ಒಂದು ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಒಂದು ಸಹಕಾರವನ್ನು ಮಾಡಿಕೊಡುವಂಥ ಅದ್ಭುತವಾದ ಕ್ಲಾಸ್ ಇದು. ಇದನ್ನು ನಾವು ಈಗಾಗಲೇ ಬಹಳಷ್ಟು ಬ್ಯಾಚ್ಗಳು ಮಾಡಿಬಿಟ್ಟಿದ್ದೀವಿ. ಮತ್ತು ಈ ಒಂದು ಬ್ಯಾಚಲ್ಲಿ ಏನಂತ ಹೇಳಿದ್ರೆ, ಸುಮಾರು 10 ಜನಕ್ಕೆ ಅಥವಾ 15 ಜನಕ್ಕೆ ಮಾತ್ರ ಅವಕಾಶ ಕೊಡೋಣ, ಅಷ್ಟರಲ್ಲೇ ಈ ಒಂದು ಕ್ಲಾಸನ್ನು ಮಾಡೋಣ ಅಂತಕ್ಕಂಥದ್ದು ನಮ್ಮ ಸಂಕಲ್ಪ ಇದೆ. ಹಾಗಾಗಿ ಯಾರಿಗೆ ಅದರ ಬಗ್ಗೆ ಆಸಕ್ತಿ ಇರುತ್ತಲ್ಲ ಅಂಥವ್ರನ್ನ ತೊಗೊಂಡು ಮಾಡೋಣ. ಸುಮ್ಮನೆ ಏನೋ ಒಂದು ಕಲಿತೀವಿ ಅನ್ನೋದು, ಅಥವಾ ಏನೋ ಒಂದು ಕುತೂಹಲಕ್ಕೆ ಬರೋದು, ಅಥವಾ ಏನೋ ಒಂದು ನೋಡಿ, ಕೆಲವು ಲಾಸ್ಟ್ 2 ಬ್ಯಾಚ್ ಹಿಂದೆ ಏನಾಗೋಗಿತ್ತು ಅಂದರೆ, 1-2 ಬಂದಿದ್ದರು. ಅವ್ರು ಯಾಕೆ ಬಂದಿರು ಅಂತ ಹೇಳಿದ್ರೆ, ನಿಧಿದು ಏನಾದರೂ ಗುರುಗಳು ಹೇಳ್ಕೊಡ್ತಾರಾ ಅಂತಕ್ಕಂಥ ಒಂದು ಪ್ರಶ್ನೆಗೆ ಬಂದಿದ್ದರು. ನಾನು ಅಲ್ಲೇ ಹೇಳಿ ಅವ್ರದ್ದು ಏನಿದೆ ದುಡ್ಡು ಕೊಟ್ಟು ಅಲ್ಲೇ ಕಳಿಸ್ಬಿಟ್ಟೆ, ಬೇಡ ಇದು ಅಂತ. ಹಾಗಾಗಿ ನಾವು ಏನಕ್ಕೆ ಹೇಳ್ಕೊಡ್ತಾ ಇರೋದು ಅಂದರೆ, ಎಲ್ಲ ಚೆನ್ನಾಗಿ ಇದನ್ನು ಕಲಿಬೇಕು, ಈ ಜ್ಞಾನವನ್ನು ತಗೋಬೇಕು, ಚೆನ್ನಾಗಿ ಕಲ್ತ್ಕೋಬೇಕು, ಮುಂದೆ ಬರಬೇಕು, ಜೀವನದಲ್ಲಿ ಒಂದಷ್ಟು ಅದರಿಂದ ಪ್ರಯೋಜನ ಪಡ್ಕೊಂಡು ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ಈ ಒಂದು ಕ್ಲಾಸನ್ನು ಮಾಡ್ತಾ ಇರೋದು. ಹಾಗಾಗಿ ಈ ಒಂದು ಕ್ಲಾಸನ್ನು ಕಲಿಬೋದು. ಗುರುಗಳೇ, ಈ ಥರ ಕ್ಲಾಸ್ನ ಯಾವ ವಯಸ್ಸಿನವರು ಮಾಡ್ಬೋದು? ಈಗ ಕೆಲವರು ಪ್ರಶ್ನೆ ಕೇಳ್ತಾರೆ, ಎಲ್ಲ ಗೊತ್ತಿರೋರು ಮಾಡಬೇಕಾ, ಎಜುಕೇಷನ್ ಇರೋರು ಮಾಡಬೇಕಾ, ಈ ಥರದ್ದೆಲ್ಲ ಪ್ರಶ್ನೆಗಳು ಬರ್ತಾ ಇರುತ್ತೆ. ನೋಡಿ, ಇದು ಒಂದು ಜ್ಞಾನ ತಿಳ್ಕೊಳ್ಳೋಕ್ಕೆ ಮಾಡುವಂಥ ಕ್ಲಾಸ್ಗಳಿವು. ಹಾಗಾಗಿ ಇದನ್ನು ನಾವು ಏನು ಮಾಡ್ತೀವಿ, ಪುಸ್ತಕವನ್ನು ಕೊಡ್ತೀವಿ ನಾವು ಕ್ಲಾಸಲ್ಲಿ. ನಾವು ಬರೆದಿರ್ತಕ್ಕಂಥ ರಹಸ್ಯ ಪ್ರಶ್ನಾಶಾಸ್ತ್ರ ವಿಜಯ ಅನ್ನೋಂಥ ಪುಸ್ತಕವನ್ನು ಕೊಡ್ತೀವಿ. ಮತ್ತು ಹಲವಾರು ವಿಚಾರಗಳನ್ನ ಹೇಳ್ತೀವಿ, ಅದನ್ನು ರೆಕಾರ್ಡ್ ಮಾಡ್ಕೋಬೋದು ಮತ್ತು ಕೇಳ್ಕೋಬೋದು, ಆಯಿತಾ. ಮತ್ತು ಇನ್ನೊಂದೇನು ಅಂದರೆ, ನಾವು ಕೊಟ್ಟಿರ್ತಕ್ಕಂಥ ನಿಯಮವನ್ನು ಕರೆಕ್ಟಾಗಿ ಚಾಚು ತಪ್ಪದೆ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಯಸ್ಸು ಅಂತ ಹೇಳಿದ್ರೆ, 21 ವರ್ಷದಿಂದ 60 ವರ್ಷ 70 ವರ್ಷ ತನಕ ಈ ಒಂದು ವಿದ್ಯೆಯನ್ನು ಕಲಿಬೋದು. ಅದರಲ್ಲಿ ಏನು ತಪ್ಪೇನಿಲ್ಲ. ಯಾಕಂದರೆ ನಾವು ಒಂದಷ್ಟು ಜ್ಞಾನವನ್ನು ತಗೊಂಡಾಗ ಜೀವನದಲ್ಲಿ ಯಾರೋ ಒಬ್ಬರು ಬಂದು ನಮಗೇನೋ ಒಂದು ಮೋಸ ಇಡ್ತಾರೆ ಅಂದಾಗ ಅದನ್ನು ನಾವು ತಪ್ಪಿಸ್ಕೊಳ್ಳೋಕ್ಕೆ ನಮಗೊಂದು ದಾರಿ ಸಿಗುತ್ತೆ. ಹಾಗಾಗಿ ಇದನ್ನು ಒಳ್ಳೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ದಾರಿ ಅಂತ ನಾವು ನೋಡ್ಬೋದು. ಗುರುಗಳೇ, ಈ ಕ್ಲಾಸಿಗೆ ಬರೋದಕ್ಕೆ ಅಂದರೆ ಇವಾಗ ಬೇಸಿಕ್ ಏನಾದರೂ ಗೊತ್ತಿರೋರೇ ಬರಬೇಕಾ, ಅಥವಾ ಏನು ಗೊತ್ತಿಲ್ಲದೆ ಇರೋರು ಹೊಸದಾಗಿ ಫ್ರೆಷರ್, ಇವಾಗ ಕಲಿಬೇಕು ನಾನು ಆಸಕ್ತಿ ಇರೋರು ಬರ್ಬೋದಾ? ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕ್ಲಾಸಿಗೆ ಬರ್ತಕ್ಕಂಥವ್ರಿಗೆ ಏನೂ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಆಯಿತಾ. ನಾವು ಕಲಿಸ್ಕೊಡೋದನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ, ಕರೆಕ್ಟಾಗಿ ಅದನ್ನು ಅನುಸರಿಸ್ಕೊಂಡು ಹೋಗ್ತೀವಿ. ನಾವು ಗುರುಗಳು ಏನು ಹೇಳಿದ್ದಾರೆ ಅದೇ ಥರನೇ ನಾವು ಮಾಡ್ತೀವಿ ಅನ್ನೋರು ಬಂದರೂ ಸಾಕು, ಆಯಿತಾ. ಅದನ್ನು ನಾವು ಕಲ್ತ್ಕೊಂಡು ಆರಾಮಾಗಿ ಚೆನ್ನಾಗಿ ಮುಂದುವರಿಬೋದು. ಅಷ್ಟೇ ಎಜುಕೇಷನ್ ಆಗಿರಬೇಕು, ಇಷ್ಟೇ ಎಜುಕೇಷನ್ ಆಗಬೇಕು, ಅದೆಲ್ಲ ಇದಕ್ಕೆ ಬರೋದಿಲ್ಲ. ಮತ್ತು ವಯಸ್ಸಿಂದ ಬರೋಲ್ಲ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಈ ಒಂದು ವಿದ್ಯೆಯನ್ನು ತಗೋಬೋದು.
ಜೀವನದಲ್ಲಿ ಮುಂದೆ ಬರ್ಬೋದು. ಇವಾಗಲೇ ನೋಡಿರ್ತಾರೆ ಯೂಟ್ಯೂಬ್ಗಳಲ್ಲಿ ಎಷ್ಟೋ ಜನ ಬಂದು ಶಾಸ್ತ್ರವನ್ನು ಹೇಳ್ತಕ್ಕಂಥವ್ರಾಗಲಿ ಎಲ್ಲ ಇರ್ತಾರೆ. ಮುಂಚೆ ಏನು ಮಾಡ್ತಾಯಿದ್ರು, ಹೆಣ್ಮಕ್ಳು ಹೇಳಬಾರ್ದು ಹಾಗೆ ಹೀಗೆ ಅಂತ ರೆಸ್ಟ್ರಿಕ್ಷನ್ ಇರ್ತಿತ್ತು. ಇವಾಗ ಅದೆಲ್ಲ ಏನಿಲ್ಲ. ಅದರಲ್ಲಿ ನಮ್ಮ ಒಂದು ಇದರಲ್ಲಿ ನೋಡಬೇಕಾದ್ರೆ ಸಾಕಷ್ಟು ಜನ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಬಂದು ಈ ಒಂದು ತರಗತಿಯನ್ನು ತಗೊಂಡು ಅನುಕೂಲವನ್ನು ಮಾಡ್ಕೊಂಡಿದ್ದಾರೆ. ಗುರುಗಳೇ, ಕ್ಲಾಸಿಗೆ ಬಂದ ಮೇಲೆ ಅಲ್ಲಿ ಏನೇನು ಮಾಹಿತಿ ಜನಗಳಿಗೆ ಸಿಗುತ್ತೆ, ಮತ್ತು ಮಂತ್ರಗಳು ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ವಾ, ಮಂತ್ರಗಳನ್ನೆಲ್ಲ ಹೇಗೆ ಅವರು ತಗೊಳ್ಬೋದು? ನೋಡಿ, ಇದನ್ನು ದೀಕ್ಷೆ ಮುಖಾಂತರ ತೊಗೋಬೋದು. ಒಂದು ತೆಂಗಿನಕಾಯಿ ಆಯಿತಾ, ದೀಪದ ಎಣ್ಣೆ ಅದೆಲ್ಲ ನಾವು ಕೊನೆ ದಿನ ಹೇಳ್ತೀವಲ್ಲ, ಅವತ್ತು ತೊಗೊಂಬಂದ್ಬಿಟ್ಟು ಅದನ್ನು ದೀಕ್ಷೆ ತೊಗೊಂಡು ಆ ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಅದನ್ನೆಲ್ಲ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಈ ಕ್ಲಾಸಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಕವಡೆ ಪ್ರಶ್ನೆ, ಯಂತ್ರಶಾಸ್ತ್ರ, ಯಂತ್ರ ಬರೆಯೋದು ಹೇಗೆ ಅದ್ರ ಬಗ್ಗೆ ಮಾಹಿತಿ, ಸಿದ್ಧಿ ಮಂತ್ರಗಳು, ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ತಾಂತ್ರಿಕ ಪರಿಹಾರ, ಇದೆಲ್ಲವೂ ಸೇರಿರ್ತಕ್ಕಂಥ ಕ್ಲಾಸು. ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಲಾಸು. ಈ ಒಂದು ಕ್ಲಾಸಿಗೆ ಯಾರು ಬಂದಿದ್ದಾರೆ ಇಲ್ಲಿ ತನಕ ಅವರೆಲ್ಲ ಬಹಳ ಖುಷಿಯಾಗಿದ್ದಾರೆ. ಗುರುಗಳೇ ತುಂಬ ಚೆನ್ನಾಗಾಗಿದೆ, ಅನುಕೂಲ ಆಗಿದೆ ನಮಗೆ ಅಂತ ಹೇಳ್ತಾರೆ. ಒಂದಷ್ಟು ಜನ ಆಫೀಸ್ ಇಟ್ಕೊಂಡು ಬೇರೆಯವ್ರಿಗೂ ಕೂಡ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಜ್ಞಾನವನ್ನು ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಿಮ್ಗೇನಾದ್ರು ಆಸಕ್ತಿ ಇತ್ತು ಅನ್ನೋರು ಮಾತ್ರ ಬಂದು ಈ ಒಂದು ಕ್ಲಾಸಿಗೆ ಜಾಯ್ನ್ ಆಗಿ ಈ ಒಂದು ವಿದ್ಯೆಯನ್ನು ಖಂಡಿತವಾಗ್ಲೂ ತಗೋಬೋದು. ಗುರುಗಳೇ, ಕ್ಲಾಸಸ್ ಎಷ್ಟು ದಿನ ಇರುತ್ತೆ? ಮತ್ತು ಕ್ಲಾಸಸ್ 2 ದಿನನೋ 3 ದಿನನೋ ಈ ಥರದ್ದೊಂದು ಇದಿರುತ್ತಲ್ಲ, ಅದು ಕಂಟಿನ್ಯೂ ಆಗಿ ಬರಬೇಕಾ 2 ದಿನ 3 ದಿನ, ಅಥವಾ ಬೇರೆ ಬೇರೆ ದಿನ ಏನಾದರೂ ಮಾಡಿ? ನನಗೆ ಅರ್ಥ ಆಯಿತು. ನೀವೇನು ಹೇಳ್ತಾ ಇದ್ದೀರಿ ಅಂದರೆ ಆನ್ಲೈನಲ್ಲೂ ಕೂಡ ಇದನ್ನು ಏನಾದರೂ ತಗೊಳ್ಳೋವಂಥ ಅವಕಾಶ ಇರುತ್ತೆ ಅಂತ. ಆನ್ಲೈನಲ್ಲಿ ಇದು ಮಾಡುವಂಥದ್ದಲ್ಲ ಕ್ಲಾಸ್. ಇದು ಡೈರೆಕ್ಟಾಗಿ ಬಂದು, ಯಾಕಂದರೆ ಇದು ನೋಡಿ, ಇದರಲ್ಲಿ ಎಲ್ಲ ಕವಡೆಶಾಸ್ತ್ರ ಮಾಡ್ತಾರೆ ಆಯಿತಾ, ಜ್ಯೋತಿಷ್ಯ ಮಾಡ್ತಾರೆ. ಈ ಥರ ತಾಂತ್ರಿಕದ ಹೇಳ್ಕೊಡ್ತೀನಿ ಅಂತ ಯಾರು ಮುಂದೆನೇ ಬರೋದಿಲ್ಲ. ಈ ಸಿಗೋದೇ ಭಾರಿ ಅಪರೂಪ. ಆದ್ದರಿಂದ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದವರು ಬಂದುಬಿಟ್ಟು ಇಲ್ಲೇ ಡೈರೆಕ್ಟಾಗಿ ಬಂದು ಇದನ್ನು ತೊಗೋಬೋದು. ಇದು 2 ದಿನದ ಕ್ಲಾಸ್ ಇರುತ್ತೆ. 2 ದಿವಸದಲ್ಲಿ ಎಲ್ಲ ಕಲಿಸ್ಕೊಟ್ಬಿಡ್ತೀವಿ ಅದಲ್ಲ. 2 ದಿನದಲ್ಲಿ ನಿಮಗೆ ಪೂರ್ತಿಯಾಗಿ ನಾವು ಅದನ್ನು ಹೇಳ್ಕೊಡ್ತೀವಿ. ಅದನ್ನು ನೀವು ಕರೆಕ್ಟಾಗಿ ಕಲಿತ್ಕೊಂಡು ಜೀವನದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಮಾಡ್ಕೋಬೋದು. ಯಾಕಂದರೆ ನೋಡಿ, ದೇವರು ಮನುಷ್ಯನಿಗೆ ಸಾಕಷ್ಟು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಬುದ್ಧಿಶಕ್ತಿಯಿಂದ ಅದನ್ನು ಹಾಗೆ ಬೆಳೆಸ್ಕೊಳ್ತಾ ಹೋದಾಗ ನಮ್ಮ ಜೀವನದಲ್ಲಿ ಬಹಳಷ್ಟು ಅನುಕೂಲಗಳು, ಅಭಿವೃದ್ಧಿಗಳು ಎಲ್ಲವೂ ಆಗುತ್ತೆ. ಗುರುಗಳೇ, ಕ್ಲಾಸಿಗೆ 2 ದಿನ ಅಂತ ಹೇಳಿದ್ರಿ. 2 ದಿನ ಬರ್ತಾರೆ, ಮುಗಿಸ್ಕೊಂಡು ಹೋಗ್ತಾರೆ. ಮುಂದೆ ಏನು, ಅವರು ಮುಂದೆ ಹೇಗೆ ಅದನ್ನು ಫಾಲೋ ಮಾಡಬೇಕು? ನೋಡಿ, ಮುಂದೆ ಏನಪ್ಪ ಅಂತ ಹೇಳಿದ್ರೆ ಮಂತ್ರಶಕ್ತಿ ಕೊಟ್ಟಿರ್ತೀವಲ್ಲ, ಆ ಮಂತ್ರಶಕ್ತಿ ಮತ್ತು ಮಂತ್ರದಂಡವನ್ನು ಕೊಟ್ಟಿರ್ತೀವಿ ನಾವು. ಆ ಮಂತ್ರದಂಡವನ್ನು ಇಟ್ಕೊಂಡು ಆ ಮಂತ್ರಶಕ್ತಿಯಿಂದ ಅವರು ಸಾಕಷ್ಟು ಪ್ರಯೋಜನವನ್ನು ತಗೋಬೋದು. 48 ದಿನಗಳ ಕಾಲ ಫಸ್ಟ್ ಸಿದ್ಧಿ ಮಾಡ್ಕೊಳ್ಳೋದಿರುತ್ತೆ ಆಯಿತಾ. ಅದೆಲ್ಲವೂ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಇದು 2 ದಿನದ ಅದ್ಭುತ ಕ್ಲಾಸ್. ಆದ್ದರಿಂದ ಆ ಒಂದು 2 ದಿನದಲ್ಲೇ ನಾವು ಸಾಕಷ್ಟು ಮಾಹಿತಿನ ಯಾವುದೇ ಮುಚ್ಚುಮರೆ ಇಲ್ಲದೇನೆ, ಅಥವಾ ಏನೋ ಒಂದು ಹೇಳಬಾರ್ದು ಅಂತಕ್ಕಂಥ ವಿಚಾರ ಇರುತ್ತೆ ಕೆಲವು, ಅವೆಲ್ಲ ಏನೂ ಇಲ್ಲದೇನೆ ಪ್ರತಿಯೊಂದನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ಯಾರು ಇರ್ತಾರೆ ಅವರಿಗೆಲ್ಲ ಹೇಳ್ಕೊಡ್ತೀವಿ ನಾವು. ವೀಕ್ಷಕರೇ, ನೋಡಿದ್ರಲ್ಲ, ಗುರುಗಳು ನಿಮ್ಗೆಲ್ರಿಗೂ ಅನುಕೂಲ ಆಗಲಿ ಅಂತ ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಎಲ್ಲರೂ ಪಡ್ಕೊಳ್ಳಿ ಆ ಒಂದು ಅನುಕೂಲನ ಅಂತ. 2 ದಿನ ಇರುತ್ತೆ ಕ್ಲಾಸಸ್ಸು. ಇದೇ ತಿಂಗಳು 27 ಮತ್ತು 28ನೇ ತಾರೀಕು 2 ದಿನ ಇರುತ್ತೆ. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೊಳ್ಳಿ. ನಮಸ್ಕಾರ.